ಹಾಯ್, ಐ ಆಮ್ ಪವಿತ್ರ ಮಲ್ಲಿಕಾರ್ಜುನ್. ಇವತ್ತಿನ ತರಗತಿಯಲ್ಲಿ ನಾನು ಕ್ವಶನ್ ಟ್ಯಾಗ್ ಅನ್ನುವಂತಹ ಒಂದು ಟಾಪಿಕ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ ಅನ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ, ಕ್ವಶನ್ ಟ್ಯಾಗ್ ಅಂತ ಅಂದ್ರೆ ಏನು? ಕ್ವಶನ್ ಟ್ಯಾಗ್ ಅನ್ನ ನಾವು ಈಗಾಗಲೇ ಕೇಳಿರ್ತೀವಿ. ತುಂಬಾ ಈಸಿ, ತುಂಬಾ ಸಿಂಪಲ್ ಟಾಪಿಕ್ ಅಂತ ಏನಾದ್ರೂ ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಇದ್ರೆ ಅದು ಈ ಕ್ವಶನ್ ಟ್ಯಾಗ್. ಸ್ವಲ್ಪ ಅರ್ಥ ಮಾಡ್ಕೊಂಡ್ಬಿಟ್ರೆ, ಕೆಲವು ರೂಲ್ಸ್ ಗಳನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಇದನ್ನ ಟ್ಯಾಕಲ್ ಮಾಡೋದು ತುಂಬಾ ಈಸಿ. ಈಗ ನೋಡಿ, ಟ್ಯಾಗ್ ಕ್ವಶನ್ಸ್ ಅಂತ ಅಂದ್ರೆ ಶಾರ್ಟ್ ಕ್ವಶನ್ಸ್ ಅಂತ ಹೇಳಿ ಅರ್ಥ. ಈಗ ನೋಡಿ ಎಕ್ಸಾಂಪಲ್, ಹಿ ಈಸ್ ಅ ಸ್ಟೂಡೆಂಟ್ ಅಲ್ವಾ? ನೋಡಿ, ಈ ಪ್ಯಾಟರ್ನ್ ಅಲ್ಲಿ ನಿಮಗೆ ಕ್ವಶನ್ ಅನ್ನ ಕೊಟ್ಟಿರ್ತಾರೆ. ಇದಕ್ಕೆ ಕ್ವಶನ್ ಟ್ಯಾಗ್ ತಯಾರು ಮಾಡ್ರಿ ಅಂತ ಹೇಳಿ ಕೇಳ್ತಾರೆ. ಈಗ ನಾವಿಲ್ಲಿ ಈ ಒಂದು ಸೆಂಟೆನ್ಸ್ ಅನ್ನ ಇಷ್ಟುದ್ದ ಮಾಡಿ ಬರೆಯೋದಲ್ಲ, ಕೇವಲ ಎರಡು ಅಕ್ಷರದಲ್ಲಿ ನಾವು ಅದಕ್ಕೆ ಒಂದು ಟ್ಯಾಗ್ ಕ್ವಶನ್ ಅನ್ನ ರೆಡಿ ಮಾಡಬೇಕು. ಅದು ಹೆಂಗೆ ಅಂತ ನಾನು ಈ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ. ಈ ಕ್ವಶನ್ ನ ಪ್ಯಾಟರ್ನ್ ಅನ್ನ ನೋಡಿ, ಇಲ್ಲಿ ಕ್ಯಾಪಿಟಲ್ ಲೆಟರ್ ಇಂದ ಸ್ಟಾರ್ಟ್ ಮಾಡಿರ್ತಾರೆ, ಕಮಾದಿಂದ ಆ ಸ್ಟೇಟ್ಮೆಂಟ್ ಅನ್ನ ಎಂಡ್ ಮಾಡಿರ್ತಾರೆ, ಡ್ಯಾಶ್ ಕೊಟ್ಬಿಟ್ಟು ಲಾಸ್ಟ್ ಗೆ ಕ್ವಶನ್ ಮಾರ್ಕ್ ಅನ್ನ ಕೊಟ್ಟಿರ್ತಾರೆ. ಕೆಲವರು ಎಕ್ಸಾಮ್ ಬರೀತಾ ಇರುವಂತಹ ಸಂದರ್ಭದಲ್ಲಿ ಈ ಕ್ವಶನ್ ಟ್ಯಾಗ್ ಕ್ವಶನ್ ಮಾರ್ಕ್ ಹಾಕೋದನ್ನೇ ಬಿಟ್ಬಿಡ್ತೀರಾ. ಕ್ವಶನ್ ಮಾರ್ಕ್ ಹಾಕ್ಲಿಲ್ಲ ಅಂದ್ರೆ ಅದನ್ನ ತಪ್ಪ ಆನ್ಸರ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತಾರೆ. ಕ್ವಶನ್ ಮಾರ್ಕ್ ಹಾಕೋದನ್ನ ಮರಿಬೇಡ್ರಿ. ಮತ್ತೆ ಈ ಟ್ಯಾಗ್ ಕ್ವಶನ್ಸ್ ಅನ್ನುವಂಥದ್ದು ಸ್ಟಾರ್ಟ್ ಆಗೋದು ಸ್ಮಾಲ್ ಲೆಟರ್ ಇಂದ. ಈಸ್ ಅಂತ ಹೇಳಿ ಬರಿಬೇಕಾದ್ರೆ ಐ ಅನ್ನೋಂಥದ್ದು ಸ್ಮಾಲ್ ಲೆಟರ್ ಇಂದ ಸ್ಟಾರ್ಟ್ ಆಗ್ಬೇಕು. ಅರ್ಥ ಆಯ್ತಲ್ಲ? ಈಗ ಶಾರ್ಟ್ ಕ್ವಶನ್ಸ್ ಅಂತ ಹೇಳಿ ಅರ್ಥ ಆಯ್ತು. ಟ್ಯಾಗ್ ಕ್ವಶನ್ ಟ್ಯಾಗ್ ಅಂತ ಹೇಳಿದ್ರೆ, ಈಗ ನೋಡಿ ಫಂಕ್ಷನ್ಸ್ ಆಫ್ ಕ್ವಶನ್ ಟ್ಯಾಗ್. ಈ ಕ್ವಶನ್ ಟ್ಯಾಗ್ ಏನನ್ನ ಕೆಲಸ ಮಾಡುತ್ತೆ, ಏನಕ್ಕೋಸ್ಕರ ನಾವು ಈ ಕ್ವಶನ್ ಟ್ಯಾಗ್ ಅನ್ನ ಬಳಸ್ಕೊಳ್ತೀವಿ ಅಂತ ಅಂದ್ರೆ, ಒಂದು ಕನ್ಫರ್ಮೇಶನ್ ಅನ್ನ ಮಾಡ್ಕೊಳ್ಳೋದಕ್ಕೋಸ್ಕರ, ಆ ಕೆಲಸ ನಡೀತಿದೇನೋ ಇಲ್ಲೋ, ಅದು ಇದೇನೋ ಇಲ್ಲೋ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೋಸ್ಕರ. ಮತ್ತೆ ಒಪಿನಿಯನ್, ಅಲ್ಲಿ ಒಂದು ನಡೀತಾ ಇರುವಂತಹ ಇಶ್ಯೂ ಬಗ್ಗೆ ನಮ್ಮ ಒಪಿನಿಯನ್ ಏನು ಅಂತ ಹೇಳೋದಕ್ಕೋಸ್ಕರ ಈ ಕ್ವಶನ್ ಟ್ಯಾಗ್ಸ್ ಅನ್ನ ಬಳಸ್ಕೊಳ್ತೀವಿ. ಈ ಕ್ವಶನ್ ಟ್ಯಾಗ್ಸ್ ಅನ್ನ ನಾವು ಹೆಂಗೆ ತಯಾರು ಮಾಡುವಂತದ್ದು ಅನ್ನೋದಕ್ಕೆ ಕೆಲವು ರೂಲ್ಸ್ ಗಳನ್ನ ನಾನು ಇಲ್ಲಿ ಬರ್ದಿದ್ದೀನಿ, ಅದನ್ನ ನೋಡಿ. ರೂಲ್ಸ್: ಈ ಪಾಸಿಟಿವ್ ಸ್ಟೇಟ್ಮೆಂಟ್ ಟೇಕ್ಸ್ ಆ ನೆಗೆಟಿವ್ ಕ್ವಶನ್ ಟ್ಯಾಗ್. ನಮಗೆ ಸ್ಟೇಟ್ಮೆಂಟ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಏನಿದೆ ಅಲ್ಲ, ಅದು ಪಾಸಿಟಿವ್ ಸ್ಟೇಟ್ಮೆಂಟ್ ಆಗಿದ್ರೆ ನಾವ್ ಏನ್ ಮಾಡ್ಬೇಕು? ನೆಗೆಟಿವ್ ಕ್ವಶನ್ ಟ್ಯಾಗ್ ಅನ್ನ ತಯಾರು ಮಾಡ್ಬೇಕು. ಒಂದು ವೇಳೆ ಏ ನೆಗೆಟಿವ್ ಸ್ಟೇಟ್ಮೆಂಟ್ ಟೇಕ್ಸ್ ಪಾಸಿಟಿವ್ ಕ್ವಶನ್ ಟ್ಯಾಗ್, ನಮಗೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟೇ ನೆಗೆಟಿವ್ ಆಗ್ಬಿಟ್ಟಿದ್ರೆ ನಾವು ಅವಾಗ ಪಾಸಿಟಿವ್ ಕ್ವಶನ್ ಟ್ಯಾಗ್ ಅನ್ನ ತಯಾರು ಮಾಡ್ಬೇಕು. ನೋಡಿ, ನೆಗೆಟಿವ್ ಕೊಟ್ಟಿದ್ರೆ ಪಾಸಿಟಿವ್ ಮಾಡ್ಬೇಕು, ಪಾಸಿಟಿವ್ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ನೆಗೆಟಿವ್ ಸ್ಟೇಟ್ಮೆಂಟ್ ಮಾಡ್ಬೇಕು. ಅರ್ಥ ಆಯ್ತಲ್ಲ? ಈಗ ನೋಡಿ, ವೆನ್ ದೇರ್ ಈಸ್ ನೋ ಹೆಲ್ಪಿಂಗ್ ವರ್ಬ್ ಇನ್ ದ ಸ್ಟೇಟ್ಮೆಂಟ್, ನಮಗೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಅಲ್ಲಿ ಹೆಲ್ಪಿಂಗ್ ವರ್ಬ್ಸೇ ಇಲ್ಲ ಅಂದಾಗ ನಾವೇನ್ ಮಾಡ್ಬೇಕು? ವಿ ಯೂಸ್ ಡೂ, ಡಸ್ ಅಂಡ್ ಡಿಡ್. ಡೂ, ಡಸ್ ಅಂಡ್ ಡಿಡ್ ಇವನ್ನ ಹೆಂಗೆ ತಗೊಳ್ಬೇಕು ನಾವು? ಅಕಾರ್ಡಿಂಗ್ ಟು ದ ಟೆನ್ಸ್ ಆಫ್ ದ ಸ್ಟೇಟ್ಮೆಂಟ್. ಯಾವುದರ ಬೇಸ್ ಮೇಲೆ ತಗೋಬೇಕು? ಆ ಒಂದು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಯಾವ ಟೆನ್ಸ್ ಅಲ್ಲಿ ಇದೆ ಅನ್ನುವಂಥದ್ರ ಬೇಸ್ ಅಲ್ಲಿ ಈ ಒಂದು ಡೂ, ಡಸ್, ಡಿಡ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ಸ್ ಅನ್ನ ತಗೊಳ್ಬೇಕು. ಈ ಒಂದು ಇದನ್ನ ನಾವು ಟೆನ್ಸ್ ಅನ್ನ ಕಲಿಬೇಕಾದ್ರೇನೆ ಹೇಳ್ಕೊಟ್ಟಿದ್ದೆ. ಈಗ ನೋಡಿ, ದ ವರ್ಡ್ಸ್ ಲೈಕ್ ಫ್ಯೂ, ಲಿಟಲ್, ಹಾರ್ಡ್ಲಿ, ಇನ್ನು ಬಹಳಷ್ಟು ಇದಾವೆ. ನೋ ಬಡಿ, ನೋ, ನೋ ಮೋರ್, ಈ ರೀತಿಯಾಗಿರುವಂತಹ ನೆಗೆಟಿವ್ ವರ್ಡ್ಸ್ ಗಳೇನಿದಾವಲ್ವಾ, ಗಿವ್ ಮೀನಿಂಗ್ಸ್. ಈ ರೀತಿಯಾದಂತಹ ವರ್ಡ್ಸ್ ಗಳು ಎಂತ ಮೀನಿಂಗ್ಸ್ ಅನ್ನ ಕೊಡ್ತವೆ? ನೆಗೆಟಿವ್ ಮೀನಿಂಗ್ಸ್ ಅನ್ನ ಕೊಡ್ತವೆ. ಅದಕ್ಕೋಸ್ಕರವಾಗಿ ಸೊ ದೇ ಟೇಕ್ ಪಾಸಿಟಿವ್ ಕ್ವಶನ್ ಟ್ಯಾಗ್. ಅದಕ್ಕೋಸ್ಕರವಾಗಿ ಈ ರೀತಿಯಾದಂತಹ ಸ್ಟೇಟ್ಮೆಂಟ್, ಯಾವ ರೀತಿಯಾದಂತಹ ಸ್ಟೇಟ್ಮೆಂಟ್ಸ್? ಫ್ಯೂ ಅನ್ನುವಂತ ವರ್ಡ್ ಇರ್ಬೇಕು, ಲಿಟಲ್ ಇರ್ಬೇಕು, ಹಾರ್ಡ್ಲಿ ಇರ್ಬೇಕು, ರೇರ್ಲಿ ಇರ್ಬೇಕು, ಸ್ಕೇರ್ಸ್ಲಿ, ನೋ, ನೋಬಡಿ, ನೋ, ನೋ ಮೋರ್, ಈ ರೀತಿಯಾಗಿ ಇರುವಂತಹ ನೆಗೆಟಿವ್ ವರ್ಡ್ಸ್ ಗಳೇನಾದ್ರೂ ಇದ್ರೆ ನಾವು ಅದಕ್ಕೆ ಪಾಸಿಟಿವ್ ಕ್ವಶನ್ ಟ್ಯಾಗ್ ಅನ್ನ ಮಾಡಬೇಕಾಗುತ್ತೆ. ಮತ್ತೆ ಲೆಟ್ಸ್ ಇಂದ ಒಂದ್ ವೇಳೆ ನಮಗೆ ಕೊಟ್ಟಿರುವಂತಹ ಕ್ವಶನ್ ಟ್ಯಾಗ್ ಸ್ಟೇಟ್ಮೆಂಟ್ ಏನಾದ್ರೂ ಸ್ಟಾರ್ಟ್ ಆಗಿದೆ, ನಮ್ಮ ಆನ್ಸರ್ ಏನಾಗಿರ್ಬೇಕು? ಶಲ್ ವಿ ಅಂತ ಆಗಿರ್ಬೇಕು. ಅಲ್ಲಿ ಏನೇ ಕೊಟ್ಟಿರ್ಲಿ, ಲೆಟ್ಸ್ ಇಂತ ಸ್ಟಾರ್ಟ್ ಆಗಿದೆ ಅಂತ ಅಂದ್ರೆ ನಾವು ಶಲ್ ವಿ ಅನ್ನೋದು ಆನ್ಸರ್, ರೆಡಿಮೇಡ್ ಆನ್ಸರ್ ಇದು. ಓಕೆ, ಪ್ಲೀಸ್ ಜೊತೆಗೆ V1 ಇಂದ, ಪ್ಲೀಸ್ ಇಂದ, ಡೋಂಟ್ ಇಂದ ಏನಾದ್ರೂ ಸ್ಟಾರ್ಟ್ ಆದ್ರೆ ಇವುಗಳೆಲ್ಲ ಆಲ್ಮೋಸ್ಟ್ ಇಂಪರೇಟಿವ್ ಸೆಂಟೆನ್ಸ್ ಗಳೇ ಆಗಿರ್ತವೆ. ಈ ರೀತಿಯ ಇಂಪರೇಟಿವ್ ಸೆಂಟೆನ್ಸ್ ಗಳಿಗೆ ನಾವು ನಮ್ಮ ಆನ್ಸರ್, ಫಿಕ್ಸ್ಡ್ ಆನ್ಸರ್ ಏನಾಗಿರುತ್ತೆ?
ವಿಲ್ ಯು ಆಗಿರುತ್ತೆ. ಅರ್ಥ ಆಯ್ತಲ್ಲ. ಯೂಸ್ ಟು ಅಂತ ಏನಾದ್ರೂ ನಮಗೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಅಲ್ಲಿ ಬಂದ್ರೆ ನಮ್ಮ ಆನ್ಸರ್ ಏನಾಗಿರ್ಬೇಕು, ಸ್ಟಾರ್ಟಿಂಗ್ ಹೆಲ್ಪಿಂಗ್ ವರ್ಬ್ ಡಿಡಂಟ್ ಅಂತ ಹೇಳಿ ತಗೊಂಡು ಅಲ್ಲಿ ಯಾವ ಸಬ್ಜೆಕ್ಟ್ ಇರುತ್ತಲ್ಲ ಆ ಸಬ್ಜೆಕ್ಟ್ ಗೆ ಸೂಟಬಲ್ ಆಗುವಂತಹ ಪ್ರೊನೌನ್ ಅನ್ನ ಬರಿಬೇಕು. ಇಷ್ಟು ನಮಗೆ ರೂಲ್ಸ್ ಅನ್ನ ಗೊತ್ತಿದ್ರೆ ನಾವು ಈಸಿಯಾಗಿ ಈ ಒಂದು ಕ್ವಶನ್ ಟ್ಯಾಗ್ ಅನ್ನುವಂತಹ ಒಂದು ಕ್ವಶನ್ ಅನ್ನು ಟ್ಯಾಕಲ್ ಮಾಡಬಹುದಾಗಿದೆ. ಮತ್ತೆ ಈಗ ಈ ಒಂದು ಕ್ವಶನ್ ಕೊಟ್ಟಿದ್ದೀನಿ, ಹಿ ಈಸ್ ಅ ಸ್ಟೂಡೆಂಟ್ ಅಂತ ಹೇಳಿ, ಇದಕ್ಕೆ ಕ್ವಶನ್ ಟ್ಯಾಗ್ ಹೆಂಗ್ ಮಾಡೋದು ನೋಡಿ. ಕ್ವಶನ್ ಟ್ಯಾಗ್ ಹೆಂಗ್ ಮಾಡೋದು ಅಂತ ಹೇಳಿ ಈಗ ಹೇಳ್ಕೊಡ್ತೀನಿ ನೋಡಿ. ಇವಾಗ ನೋಡಿ, ಫಾರ್ಮಿಂಗ್ ಆಫ್ ಕ್ವಶನ್ ಟ್ಯಾಗ್. ನಾವು ಕ್ವಶನ್ ಟ್ಯಾಗ್ ಅನ್ನ ಫಾರ್ಮ್ ಮಾಡ್ಬೇಕಾದಾಗ ಯಾವ್ಯಾವ ಕಂಟೆಂಟ್ ಅನ್ನ ಯೂಸ್ ಮಾಡ್ಕೊಂಡು ಕ್ವಶನ್ ಟ್ಯಾಗ್ ಅನ್ನ ಮಾಡ್ತೀವಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಫ್ರೇಮಿಂಗ್ ಆಫ್ ಕ್ವಶನ್ ಟ್ಯಾಗ್ ಯಾವ ರೀತಿ ಮಾಡ್ತೀವಿ, ಆಕ್ಸಿಲರಿ ವರ್ಬ್ಸ್ ಅಂದ್ರೂ ಒಂದೇ, ಮಾಡಲ್ ವರ್ಬ್ಸ್ ಅಂದ್ರೂ ಒಂದೇ, ಹೆಲ್ಪಿಂಗ್ ವರ್ಬ್ಸ್ ಅಂದ್ರೂ ಒಂದೇ. ಆಕ್ಸಿಲರಿ ವರ್ಬ್ಸ್ ಅಂದ್ರೂ ಒಂದೇ, ಮಾಡಲ್ ವರ್ಬ್ಸ್ ಅಂದ್ರೂ ಒಂದೇ, ಮತ್ತೆ ಹೆಲ್ಪಿಂಗ್ ವರ್ಬ್ಸ್ ಅಂದ್ರೂ ಕೂಡ ಒಂದೇ. ಯಾವ್ಯಾವು, ಬಿ ಫಾರ್ಮ್ ವರ್ಬ್ಸ್, ಈಸ್, ಆಮ್, ಆರ್, ವಾಸ್, ವರ್. have form verbs, have, has, had. Do form verbs, do, does, did, will, they, will, shall, will, would, shall, should, can, could, may, might. ಇದೇ ರೀತಿಯಾಗಿ ಇನ್ನು ಬಹಳಷ್ಟು ಹೆಲ್ಪಿಂಗ್ ವರ್ಬ್ಸ್ ಕೂಡ ಬರ್ತವೆ. ಇವುಗಳು ಫಸ್ಟ್ ಗೆ ಬರಬೇಕು. ಟ್ಯಾಗ್ ಕ್ವಶನ್ ಅಲ್ಲಿ ಫಸ್ಟ್ ಹೆಲ್ಪಿಂಗ್ ವರ್ಬ್ಸ್ ಇಂದಾನೆ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ಸಬ್ಜೆಕ್ಟ್ ಅನ್ನ ತಗೋಬೇಕು. ಆ ಹೆಲ್ಪಿಂಗ್ ವರ್ಬ್ ಅಲ್ಲಿ ಇರುವಂತಹ ಸಬ್ಜೆಕ್ಟ್ ಅನ್ನ ತಗೊಳ್ಬೇಕು. ಅದು ಯಾವಾಗ್ಲೂ ಪ್ರನೌನ್ ಆಗಿ ಕನ್ವರ್ಟ್ ಮಾಡಿ ನಾವು ಕ್ವಶನ್ ಟ್ಯಾಗ್ ಅಲ್ಲಿ ಬರಿಬೇಕಾಗುತ್ತೆ. ಈ ಸಬ್ಜೆಕ್ಟ್ ಒಂದ್ ವೇಳೆ ನೇಮ್ ಕೊಟ್ಟರು ಕೂಡ ನಾವು ಅದನ್ನ ಪ್ರನೌನ್ ಆಗಿ ಕನ್ವರ್ಟ್ ಮಾಡಿ ಬರಿಬೇಕು. ಒಂದ್ ವೇಳೆ ರಾಜು ಅಂತ ಇದ್ರೆ ನಾವು ಅದನ್ನ ಹಿ ಅಂತ ಕನ್ವರ್ಟ್ ಮಾಡಿ ಪ್ರನೌನ್ ಆಗಿ ಕ್ವಶನ್ ಟ್ಯಾಗ್ ಅಲ್ಲಿ ಬರಿಬೇಕು. ರಾಣಿ ಅಂತ ಇದ್ರೆ ಅದನ್ನ ಶಿ ಅಂತ ಕನ್ವರ್ಟ್ ಮಾಡ್ಬೇಕು. ಶೇರ್ ಅಂತ ಇದ್ರೆ ನಾವು ಅದನ್ನ ಇಟ್ ಅಂತ ಹೇಳಿ ಕನ್ವರ್ಟ್ ಮಾಡ್ಬೇಕು. ಈ ರೀತಿಯಾಗಿ ಪ್ರತಿಯೊಂದು ಸಬ್ಜೆಕ್ಟ್ ಅನ್ನ ಪ್ರನೌನಿಗೆ ಕನ್ವರ್ಟ್ ಮಾಡಿನೇ ನಾವು ಟ್ಯಾಗ್ ಕ್ವಶನ್ ಅಲ್ಲಿ ಬರಿಬೇಕಾಗುತ್ತೆ. ಈಗ ನೋಡಿ, ನಾನು ಒಂದು ಎಕ್ಸಾಂಪಲ್ ಅನ್ನ ತಗೊಂಡಿದ್ದೀನಿ, ಹಿ ಈಸ್ ಅ ಸ್ಟೂಡೆಂಟ್ ಅಂತ ಹೇಳಿ. ಹಿ ಈಸ್ ಅ ಸ್ಟೂಡೆಂಟ್. ಇದಕ್ಕೆ ನಾವು ಕ್ವಶನ್ ಟ್ಯಾಗ್ ಅನ್ನ ರೆಡಿ ಮಾಡೋಣ. ಯಾವ ರೀತಿ ಇದಕ್ಕೆ ಕ್ವಶನ್ ಟ್ಯಾಗ್ ತಯಾರು ಮಾಡ್ಬೇಕು, ನಮಗೆ ಯಾವ್ಯಾವ ಕಾಂಪೊನೆಂಟ್ಸ್ ಬೇಕು ಈ ಒಂದು ಕ್ವಶನ್ ಟ್ಯಾಗ್ ತಯಾರು ಮಾಡ್ಲಿಕ್ಕೆ ಅಂತ ಅಂದ್ರೆ, ಒಂದು ಏನ್ ಬೇಕು, ಹೆಲ್ಪಿಂಗ್ ವರ್ಬ್ ಬೇಕು. ಇಲ್ಲಿ ನೋಡಿ, ಹೆಲ್ಪಿಂಗ್ ವರ್ಬ್ ಬೇಕು. ಮತ್ತೆ ಅದ್ರ ಜೊತೆಗೆ ಒಂದು ಸಬ್ಜೆಕ್ಟ್ ಬೇಕು. ಇಲ್ಲಿದಾವ ಹೆಲ್ಪಿಂಗ್ ವರ್ಬ್ ಮತ್ತೆ ಸಬ್ಜೆಕ್ಟ್. ಸಬ್ಜೆಕ್ಟ್ ಹಿ ಅನ್ನೋದು ಇದೆ, ಈಸ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಕೂಡ ಇದೆ. ಹೆಚ್ ವಿ ಅಂತ ಅಂದ್ರೆ ಹೆಲ್ಪಿಂಗ್ ವರ್ಬ್ ಅಂತ ಅರ್ಥ ಮಾಡ್ಕೊಳ್ಳಿ. ನೋಡಿ, ಹೆಲ್ಪಿಂಗ್ ವರ್ಬ್ ಕೂಡ ಇದೆ, ಸಬ್ಜೆಕ್ಟ್ ಕೂಡ ಇದೆ. ಈಗ ನಾವು ಈ ಒಂದು ಸೆಂಟೆನ್ಸ್ ಯಾವ ಒಂದು ಫಾರ್ಮ್ ಅಲ್ಲಿ ಇದೆ, ಅಂದ್ರೆ ನೆಗೆಟಿವ್ ಫಾರ್ಮ್ ಅಲ್ಲಿ ಇದೆನಾ ಅಥವಾ ಪಾಸಿಟಿವ್ ಫಾರ್ಮ್ ಅಲ್ಲಿ ಇದೆನಾ ಅನ್ನೋದನ್ನ ನೋಡೋಣ. ಹಿ ಈಸ್ ಅ ಸ್ಟೂಡೆಂಟ್, ಅವನು ಒಬ್ಬ ಸ್ಟೂಡೆಂಟ್ ಆಗಿದ್ದಾನೆ ಅಂತ ಹೇಳಿ. ಇಲ್ಲಿ ಏನಾದ್ರೂ ನೆಗೆಟಿವ್ ಕಾಣಿಸ್ತಿದೆನಾ ನಮಗೆ? ಇಲ್ಲ. ಇದು ಪಾಸಿಟಿವ್ ಸ್ಟೇಟ್ಮೆಂಟ್ ಆಗಿರೋದಕ್ಕೆ ನಮ್ಮ ಕ್ವಶನ್ ಟ್ಯಾಗ್ ಏನಾಗಿರ್ಬೇಕು, ನೆಗೆಟಿವ್ ಆಗಿರ್ಬೇಕು. ನೋಡಿ, ಪಾಸಿಟಿವ್ ಕ್ವಶನ್ ಟ್ಯಾಗ್ ಇದ್ರೆ ನಮಗೆ ನೆಗೆಟಿವ್ ಆಗಿರ್ಬೇಕು ಅಂತ ಅವಾಗ್ಲೇ ಹೇಳಿದ್ದೆ. ಪಾಸಿಟಿವ್ ಇದ್ರೆ ನೆಗೆಟಿವ್ ಕ್ವಶನ್ ಟ್ಯಾಗ್ ಅನ್ನ ರೆಡಿ ಮಾಡಬೇಕು. ನೆಗೆಟಿವ್ ಸ್ಟೇಟ್ಮೆಂಟ್ ಇದ್ರೆ ಪಾಸಿಟಿವ್ ಕ್ವಶನ್ ಟ್ಯಾಗ್ ಅನ್ನ ರೆಡಿ ಮಾಡಬೇಕು. ಅರ್ಥ ಆಯ್ತಲ್ಲ? ಎರಡು ಕಾಂಪೊನೆಂಟ್ಸ್ ಬೇಕು ನಮಗೆ. ಎರಡು ಕಾಂಪೊನೆಂಟ್ಸ್ ಇದರಲ್ಲಿ ಇದಾವೆ. ಸೊ ಇದು ಪಾಸಿಟಿವ್ ಆಗಿರೋದಕ್ಕೆ ನಾವು ನೆಗೆಟಿವ್ ಆಗಿ ಕನ್ವರ್ಟ್ ಮಾಡಬೇಕು. ಈಗ ಫಸ್ಟ್ ಗೆ ಕ್ವಶನ್ ಟ್ಯಾಗ್ ಅನ್ನ ತಯಾರು ಮಾಡ್ಬೇಕಾದಾಗ ಫಸ್ಟ್ ಹೆಲ್ಪಿಂಗ್ ವರ್ಬ್ಸ್ ಇಂದ ಸ್ಟಾರ್ಟ್ ಮಾಡ್ಬೇಕು. ಇಲ್ಲಿ ಈಸ್ ಇದೆ, ಈಸ್ ಅನ್ನ ಆಸ್ ಇಟ್ ಈಸ್ ಬರ್ಬಿಡೋಣ. ಮತ್ತೆ ಹಿ ಅನ್ನುವಂತಹ ಪ್ರನೌನ್ ಇದೆ, ಇದನ್ನ ಯಾವುದೇ ಚೇಂಜ್ ಮಾಡೋದು ಬೇಕಾಗಿಲ್ಲ. ಪ್ರನೌನ್ ಅನ್ನ ಆಸ್ ಇಟ್ ಈಸ್ ಪ್ರನೌನ್ ಇಲ್ಲಿ ಬರ್ಕೊಂಡ್ಬಿಡೋಣ, ಹಿ ಅನ್ನುವಂಥದ್ದು. ಮತ್ತೆ ಈಗ ಇದು ಪಾಸಿಟಿವ್ ಸ್ಟೇಟ್ಮೆಂಟ್ ಆಗಿರೋದಕ್ಕೆ ನಾವು ನೆಗೆಟಿವ್ ಆಗಿ ಕನ್ವರ್ಟ್ ಮಾಡ್ಬೇಕಾದಾಗ ಈಸ್ ನಾಟ್ ಅಂತ ಆಗುತ್ತೆ. ಆದ್ರೆ ಈ ರೀತಿಯಾಗಿ ಲಾಂಗ್ ಫಾರ್ಮ್ ಅಲ್ಲಿ ನಾವು ಕ್ವಶನ್ ಟ್ಯಾಗ್ ಅಲ್ಲಿ ಬರಿಬಾರ್ದು. ನಾವು ಮಾಡ್ತಾ ಇರೋದೇ ಶಾರ್ಟ್ ಕ್ವಶನ್ ಆಗಿರೋದ್ರಿಂದ ಇದರ ಆನ್ಸರ್ ಏನಾಗ್ಬೇಕು, ಈಸ್ ನಾಟ್ ಆಗ್ಬಾರ್ದು, ಈಸಂಟ್ ಆಗ್ಬೇಕು. ಈಸಂಟ್ ಹಿ ಅನ್ನುವಂಥದ್ದು ಇದಕ್ಕೆ ಆನ್ಸರ್ ಆಗುತ್ತೆ. ಈ ರೀತಿಯಾಗಿ ನಾವು ಕ್ವಶನ್ ಟ್ಯಾಗ್ ಅನ್ನ ಮಾಡ್ಬೇಕು. ಫಸ್ಟ್ ಗೆ ಹೆಲ್ಪಿಂಗ್ ವರ್ಬ್ ಬರ್ಬೇಕು, ಅದಾದ್ಮೇಲೆ ಪಾಸಿಟಿವ್ ಇದ್ರೆ ನೆಗೆಟಿವ್ ಫಾರ್ಮ್ಗೆ ಎಂಟಿ ಫಾರ್ಮ್ ತಗೋಬೇಕು, ಮತ್ತೆ ಪ್ರೊನೌನ್ ಅನ್ನ ಬರಿಬೇಕು. ಒಂದು ವೇಳೆ ಈಗ ನೋಡಿ, ಇದನ್ನೇ ನಾನು ನೆಗೆಟಿವ್ ಫಾರ್ಮ್ ಮಾಡ್ತೀನಿ, ಹಿ ಈಸ್ ನಾಟ್ ಎ ಸ್ಟೂಡೆಂಟ್. ಹಿ ಈಸ್ ನಾಟ್ ಎ ಸ್ಟೂಡೆಂಟ್ ಅಂತೀನಿ. ಅವಾಗ ಇದಕ್ಕೆ ಟ್ಯಾಗ್ ಕ್ವಶನ್ ಏನಾಗುತ್ತೆ, ಈಸ್ ಇದೆ, ಹಿ ಇದೆ, ನಾಟ್ ಕೂಡ ಇದೆ. ಇವಾಗ ಏನಾಗುತ್ತೆ, ನಾವು ಇದನ್ನ ರಿವರ್ಸ್ ಮಾಡಿ ಬರ್ದ್ರೆ ಆಯ್ತು. ನಮ್ಗೆ ಟ್ಯಾಗ್ ಕ್ವಶನ್ ಯಾವಾಗ್ಲೂ ಹೆಲ್ಪಿಂಗ್ ವರ್ಬ್ಸ್ ಇಂದ ಸ್ಟಾರ್ಟ್ ಆಗ್ತದ,
ಮತ್ತೆ ಅದಾದ್ಮೇಲೆ ಪ್ರನೌನ್ ಅನ್ನ ಹಾಕ್ಬೇಕು. ನಮ್ಮ ಆನ್ಸರ್ ಏನಾಯ್ತು, ಈಸ್ ಹಿ. ಇಷ್ಟೇ ನಮ್ಮ ಕ್ವಶನ್ ಟ್ಯಾಗ್. ಕ್ವಶನ್ ಟ್ಯಾಗ್ಸ್ ಆರ್ ಶಾರ್ಟ್ ಕ್ವಶನ್ಸ್. ಈ ರೀತಿಯ ಹೆಲ್ಪಿಂಗ್ ವರ್ಬ್ಸ್ ಗೆ ಶಾರ್ಟ್ ಫಾರ್ಮ್ಸ್ ಏನೇನು ಅನ್ನೋದನ್ನ ನಾವು ಈಗ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಈಗ ನಾನು ಇಲ್ಲಿ ಕೆಲವು ಹೆಲ್ಪಿಂಗ್ ವರ್ಬ್ಸ್ ಅನ್ನ ತಗೊಂಡಿದ್ದೀನಿ. ಇದನ್ನ ಶಾರ್ಟ್ ಫಾರ್ಮ್ ಮಾಡಿ ಬರೆಯೋದು ಹೆಂಗೆ ಅಂತ ಅರ್ಥ ಮಾಡ್ಕೊಳ್ಳಿ. ಇವಾಗ ಆಮ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಇದೆ. ಇದನ್ನ ನಾನು ಆಮೇಲೆ ಹೇಳ್ಕೊಡ್ತೀನಿ. ಈಸ್ ಅನ್ನೋದಕ್ಕೆ ನಾಟ್ ಫಾರ್ಮ್ ಸೇರಿಸಿದ್ರೆ, ಈಸ್ ಪ್ಲಸ್ ನಾಟ್ ಅನ್ನ ಸೇರಿಸಿದ್ರೆ ಏನಾಗುತ್ತೆ, ಈಸಂಟ್ ಆಗುತ್ತೆ. ನಾವು ಟ್ಯಾಗ್ ಕ್ವಶನ್ ಅಲ್ಲಿ ಯಾವಾಗ್ಲೂ ಶಾರ್ಟ್ ಫಾರ್ಮ್ ಅನ್ನೇ ಬರಿಬೇಕು. ನಾಟ್ NOT ನಾಟ್ ಅಂತ ಎಲ್ಲೂ ಬರೀಲಿಕ್ಕೆ ಹೋಗ್ಬಾರ್ದು. ಆರ್ಗೆ ಪ್ಲಸ್ ನಾಟ್ ಸೇರಿಸಿದ್ರೆ ಆರಂಟ್. ವಾಸ್ಗೆ ನಾಟ್ ಸೇರಿಸಿದ್ರೆ ವಾಸಂಟ್. ವರ್ ಪ್ಲಸ್ ನಾಟ್ ವರಂಟ್. ಡೂ ಪ್ಲಸ್ ನಾಟ್ ಡೋಂಟ್. ಡಸ್ ಪ್ಲಸ್ ನಾಟ್ ಡಸಂಟ್. ಡಿಡ್ ಪ್ಲಸ್ ನಾಟ್ ಡಿಂಟ್. Have plus not haven't. Has plus not hasn't. Had plus not hadn't. Can plus not ಏನಾಗುತ್ತೆ, can't. Could plus not couldn't. Could plus not couldn't. Will plus not ವಿಲಂಟ್ ಆಗುತ್ತಾ, ಇಲ್ಲ, won't ಅಂತ ಬರಿಬೇಕು, won't. Would plus not wouldn't. Shall plus not ಏನಾಗುತ್ತೆ, shan't. Should plus not shouldn't. ಅರ್ಥ ಆಯ್ತಲ್ಲ? ಈ ರೀತಿಯಾಗಿ ನಾವು ಶಾರ್ಟ್ ಫಾರ್ಮ್ಸ್ ಅನ್ನ ಮಾಡೋದ್ರ ಮುಖಾಂತರವಾಗಿ ಕ್ವಶನ್ ಟ್ಯಾಗ್ಸ್ ಅನ್ನ ರೆಡಿ ಮಾಡಬೇಕು. ಇಷ್ಟಾಗಿತ್ತು ಇವತ್ತಿನ ಕ್ಲಾಸ್. ಈ ಕ್ವಶನ್ ಟ್ಯಾಗ್ ಅನ್ನ ಎಕ್ಸರ್ಸೈಸ್ ನಾನು ನಾಳೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡಿಸ್ತೇನೆ. ಇಫ್ ಯು ಲೈಕ್ ಮೈ ವಿಡಿಯೋ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.